ಆಶುಭಾಷಣ ಸ್ಪರ್ಧೆಯಲ್ಲಿ ನನಗೆ ಬಂದಿರುವಂತಹ ವಿಷಯ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದ ಅಂದಾಕ್ಷಣ ಎಲ್ಲರಿಗೂ ಕೂಡ ಒಂದು ಸೌಮ್ಯತೆಯ ಒಂದು ಮುಖ ನಮಗೆ ನೆನಪಿಗೆ ಬರುತ್ತೆ. ಯಾಕೆ ಅಂತ ಅಂದ್ರೆ ಅವರು ಅತಿ ಚಿಕ್ಕ ವಯಸ್ಸಿನಲ್ಲೇ ಅಗಾಧವಾದಂತಹ ಒಂದು ಸಾಧನೆಯನ್ನ ಮಾಡಿದಂತಹ ಒಂದು ಉಜ್ವಲ ಮುಖ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ನಾವು ಶಾಲೆಗಳಲ್ಲಿ ಪಾಠ ಮಾಡಬೇಕಾದ್ರೆ ವಿವೇಕಾನಂದರ ಕೆಲವೊಂದು ನುಡಿಗಳನ್ನ ನಾವು ಉದಾಹರಣೆಯಾಗಿ ಮಕ್ಕಳಿಗೆ ಹೇಳ್ತೀವಿ. ಯಾಕೆ ಅಂತ ಅಂದ್ರೆ ಅವರು ಬೆಳೆದಿರುವಂತಹ ರೀತಿ ಇರ್ಬೋದು, ಅಥವಾ ಅವರು ಸಮಾಜದಲ್ಲಿ ತಂದಂತಹ ಸುಧಾರಣೆಯ ಒಂದು ಅಂಶಗಳಿರ್ಬೋದು, ಇವುಗಳೆಲ್ಲವನ್ನು ನಾವು ಮನಗಂಡಾಗ ಮಕ್ಕಳಲ್ಲಿ ನಾವು ಅವರ ಒಂದು ವಿನಯತೆ ಭಾವನೆಯನ್ನ ಅಥವಾ ಅವರಲ್ಲಿ ಇರ್ತಕ್ಕಂತಹ ಜ್ಞಾನದ ಮಟ್ಟವನ್ನ ನಾವು ಮಕ್ಕಳಲ್ಲಿ ಯಾವ ರೀತಿ ಪ್ರಚುರಪಡಿಸಬಹುದು, ಅಥವಾ ಅವರನ್ನ ನಾವು ಯಾಕೆ ಮಾದರಿಯಾಗಿ ತಗೊಂಡಿದ್ದೀವಿ, ಅಥವಾ ಅವರಲ್ಲಿ ಇರ್ತಕ್ಕಂತಹ ಒಳ್ಳೆಯ ಅಂಶಗಳು ಯಾವುವು ಅನ್ನೋದನ್ನ ನಾವು ಮಕ್ಕಳಲ್ಲಿ ತುಂಬಲಿಕ್ಕೆ ಇದೊಂದು ಪರಿಪೂರ್ಣವಾದಂತಹ ಅಂಶನೂ ಕೂಡ ಆಗಿರ್ಬೋದು. ಯಾಕೆ ಅಂತ ಅಂದ್ರೆ ಸ್ವಾಮಿ ವಿವೇಕಾನಂದ ಅವರು ಒಂದು ಚಿಕ್ಕ ವಯಸ್ಸಿನಲ್ಲಿ ಅಮೆರಿಕಾದಲ್ಲಿ ಇರ್ತಕ್ಕಂತಹ ಸಂಯುಕ್ತ ಸಂಸ್ಥಾನ ಒಂದು ಕನ್ನಡದಲ್ಲಿ ಭಾಷಣವನ್ನ ಮಾಡೋದ್ರ ಮೂಲಕ ಇಡೀ ಜಗತ್ತನ್ನ ಭಾರತ ದೇಶವನ್ನ ಎಲ್ಲರೂ ಕೂಡ ತಿರುಗಿ ನೋಡೋ ಹಾಗೆ ಮಾಡಿರುವಂತಹ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ನುಡಿಗಳನ್ನ ನುಡಿಯೋದ್ರ ಮೂಲಕ ಮಕ್ಕಳು ಸ್ವಾಮಿ ವಿವೇಕಾನಂದಂತೆ ಆಗಬೇಕು. ಈಗ ನಾವು ಪ್ರತಿಭಾ ಕಾರಂಜಿಯನ್ನ ಮಾಡಿದಾಗ ಏನ್ ಮಾಡ್ತೀವಿ, ಮಕ್ಕಳಲ್ಲಿ ವಿವೇಕಾನಂದರ ಒಂದು ವೇಷಭೂಷಣವನ್ನ ಹಾಕಿ ಅವರ ಒಂದು ಸೌಮ್ಯತೆ ಅವರಲ್ಲಿ ಮೂಡಲಿ, ಅಥವಾ ಅವರ ಗುಣಗಳು ಮಕ್ಕಳು ಕೂಡ ಬೆಳೆಸ್ಕೊಳ್ಳಿ ಅನ್ನುವಂಥ ಅಂಶದಿಂದ ಶಿಕ್ಷಕರು ನಾವೇನ್ ಮಾಡ್ತೀವಿ, ಮಕ್ಕಳಿಗೆ ವಿವೇಕಾನಂದರ ಒಂದು ವೇಷಭೂಷಣವನ್ನು ತೊಡಿಸೋದ್ರ ಮೂಲಕ ಅವರಲ್ಲಿ ಇರ್ತಕ್ಕಂತಹ ವ್ಯಕ್ತಿತ್ವವನ್ನು ರೂಪಿಸೋದಕ್ಕೋಸ್ಕರ ನಾವು ಮಕ್ಕಳಲ್ಲಿ ಪ್ರೇರಣೆಯನ್ನ ತುಂಬ್ತೀವಿ. ಸೊ ಹಾಗಾಗಿ ಸ್ವಾಮಿ ವಿವೇಕಾನಂದರು ನಮ್ಮ ಒಂದು ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಲ್ಲೇ ಕೂಡ ಒಬ್ಬ ಅದ್ಭುತವಾದಂತಹ ಶಕ್ತಿ ಅಂತ